ಎಚ್.ವಿ. ರಾಜು ಸ್ನೇಹ ಬಳಗ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ 9ನೇ ವರ್ಷದ ಲಕ್ಷ ವೃಕ್ಷ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠದ ಶ್ರೀ ಹಿಮ್ಮಡಿ ಮುರುಘರಾಜೇಂದ್ರ ಸ್ವಾಮೀಜಿ ದೇವಿಯ ಸಾನ್ನಿಧ್ಯದಲ್ಲಿ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹನುಮಕ್ಕನವರ್ ಹಾಗೂ ಪ್ರೊಫೆಸರ್ ಕೃಷ್ಣೇಗೌಡ ಗಿಡಕ್ಕೆ ನೀರೆರೆಯುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಸಾರ್ವಜನಿಕರಿಗೆ ಉಚಿತವಾಗಿ ಸಸಿಗಳ ವಿತರಣೆ, ಸಸಿಗಳ ಪೋಷಣೆ ಮತ್ತು ಪರಿಸರ ಜಾಗೃತಿ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾರ್ಯಕ್ರಮದ ರೂವಾರಿ ಎಚ್.ವಿ. ರಾಜೀವ್, ಮೈಸೂರು, ಮಂಡ್ಯ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಹಾಸನ ಜಿಲ್ಲೆಗಳಲ್ಲಿ ಈ ಅಭಿಯಾನ ನಡೆಯಲಿದ್ದು, ಪರಿಸರ ಸಂರಕ್ಷಣೆ ಮತ್ತು ಹಸಿರೀಕರಣ ಉತ್ತೇಜಿಸುವುದು ಅಭಿಯಾನದ ಮುಖ್ಯ ಗುರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳು ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗಿಯಾಗಬೇಕು. ಪರಿಸರ ಸಂರಕ್ಷಣೆಗೆ ಜನರು ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂದರು. ಪ್ರತಿ ವರ್ಷ ಕನಿಷ್ಠ 15,000 ಗರಿಷ್ಠ 20,000 ಗಿಡಗಳನ್ನ ಎತ್ತರಕ್ಕೆ ಬೆಳೆದು ಗುಣಾತ್ಮಕವಾಗಿ ಗಿಡಗಳನ್ನ ಕೊಡುವಂಥ ಪದ್ಧತಿ ಇಟ್ಕೊಂಡು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ. 1 ಲಕ್ಷದ ಅಭಿಯಾನ ಆದಾಗ ಮುಖ್ಯಮಂತ್ರಿಗಳ ಆಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಬಂದಿದ್ದರು. ಈ ಸಾಲಿನಲ್ಲಿ ಅಜಿತ್ ಹನುಮಕ್ನವರು, ನಮ್ಮ ಮುರುಘರಾಜೇಂದ್ರ ಸ್ವಾಮಿಗಳವರು ಮತ್ತು ಕೆ.ಸಿ. ಶಿವಪ್ಪನವರು, ಕೃಷ್ಣೇಗೌಡರವರು, ಬಾಲಚಂದ್ರವರು ಮತ್ತು ಇತರ ಯೋಗೀಶ್ ಅವರು, ಈ ಥರ ಎಲ್ಲರೂ ಸೇರಿ ಈ ಸಾಲಿನ 15,000 ಗಿಡನ ವಿತರಣೆ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ನಾಳಿನಿಂದ ಗಿಡಗಳ ನೆಡಕ್ಕೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿಂದ ವಿತರಣೆ ಶುರು ಆಗಿದೆ. ಒಂದೇನಂತಂದರೆ, ಪ್ರತಿ ಸಾರಿ ಗುಣಾತ್ಮಕವಾದಂಥ ಗಿಡವನ್ನು ವರ್ಷ ಪೂರ್ತಿ ಬೆಳೆಸುವಂಥ ಪ್ರಯತ್ನ ಆಗ್ತಿದೆ. ಮುಂದಿನ ಸಾಲಿಗೂ ಕೂಡ 20,000 ಸಣ್ಣ ಸಸಿಗಳನ್ನ ಈಗಲೇ ತರಿಸಿಟ್ಕೊಂಡಿದ್ದೀವಿ. ಅಂದರೆ ನಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಒಂದು ಅವಕಾಶವನ್ನು, ಪ್ರಕೃತಿಯನ್ನು ಉಳಿಸಿ ಬೆಳೆಸಲಿಕ್ಕೆ ಕಿಂಚಿತ್ ಸೇವೆ ಮಾಡಬೇಕು ಅನ್ನುವಂಥ ಏನು ಸಂಕಲ್ಪ ಇದೆಯೋ ಅದು ನಿರಂತರವಾಗಿ ಮುಂದುವರಿತಿದೆ. ಈ ಶಕ್ತಿ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಮುಂದುವರಿಸಬೇಕು ಅನ್ನುವಂಥ ಪ್ರತಿಜ್ಞೆ ಇದೆ. ಅತ್ಯಂತ ಸಂತೋಷದಿಂದ ಈ ಕಾಯಕವನ್ನು ಮಾಡ್ತಾ ಎಲ್ಲೆಡೆ ಹಸಿರು ಪಸರಿಸ್ತಾ ಇದೆ ಮೈಸೂರು ಭಾಗದಲ್ಲಿ ಅಂತಂದರೆ ಅದೆಲ್ಲ ಒಂದು ಕಡೆ ನಮ್ಮದು ಒಂದು ಪಾತ್ರ ಇದೆ ಅನ್ನುವಂಥ ಸಮಾಧಾನ ಇದೆಯಲ್ಲ, ಆ ದಿಕ್ಕಿನಲ್ಲಿ ಇದನ್ನು ಮುಂದುವರಿಸಿ. ಇಲ್ಲ, ಎಲ್ಲ ಭಾಗದಲ್ಲೂ ಬೆಳೀತಾ ಇದೆ. ಎಲ್ಲ ಭಾಗದ ಖಾಲಿ ಜಾಗಗಳಲ್ಲಿ ಬೆಳೆಯುವಂಥ ಇದಾಗ್ತಿದೆ. ಎಲ್ಲ ಆಸಕ್ತರು ಜಾಸ್ತಿ ಇರೋ ಹೆಚ್ಚು ಗ್ರೀನು ಕಾಣ್ತಾ ಇದೆ. ಈಗ ಚಾಮರಾಜನಗರ ಒಂದು ಕಾಲದಲ್ಲಿ ಒಣ ಅಂತ ಇತ್ತು, ಇವತ್ತು ಸಮೃದ್ಧಿಯಾಗಿ ಕಾಣುತ್ತೆ. ಯಾಕೆಂದರೆ ವೆಂಕಟೇಶ್ ಅಂತವರು ಮಾಡಿದ ಪರಿಸರದ ಕಾರಣಕ್ಕಾಗಿ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಂಥ ಕರ್ನಾಟಕದ ಏಕಮಾತ್ರರು ಅಂತಂದರೆ ವೆಂಕಟೇಶ್ ಅವರು. ಅಂದರೆ ಅಷ್ಟು ಡೆಡಿಕೇಶನ್ ಇದೆ. ಆ ಥರದವ್ರು ಯಾರ್ಯಾರು ಬರ್ತಾರೋ, ಮುಂದಕ್ಕೆ ಬರ್ತಾರೋ ಆ ಭಾಗ ಹೆಚ್ಚು ಹಸಿರು ಕಾಣುತ್ತೆ. ಆ ರೀತಿಯಲ್ಲಿ ಭೈರಪ್ಪನವ್ರು ಮಾಡಿದರು. ಅಲ್ಲಿ ಸಂಘ ಸಂಸ್ಥೆಗಳನ್ನ ಪ್ರೇರೇಪಣೆ ಮಾಡಿ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ಮಾಡಿದ್ರು. ಮಲ್ಲೇಶ್ ಅವರು ಮಾಡಿದರು, ಅಲ್ಲಿ ಶ್ರೀಧರ್ ಮಾಡ್ತಾ ಇದ್ದಾರೆ, ಈ ಥರ SBM ಮಂಜು ಮಾಡಿದ್ದಾರೆ. ಸಾಕಷ್ಟು ಜನ ಕಾರ್ಪೊರೇಟರ್ಗಳು ತುಂಬ ಆಸಕ್ತಿ ವಹಿಸಿ ಎಲ್ಲ ಖಾಲಿ ಪ್ರದೇಶಗಳಿರೋ ಕಡೆ ಎಲ್ಲ ಮಾಡ್ತಾ ಬಂದಿದ್ದಾರೆ. ತುಂಬ ಸಂಘ ಸಂಸ್ಥೆಗಳು, ಮಹಿಳೆಯರು, ಲಯನ್ಸು, ರೋಟ್ರಿ, ಎಲ್ಲ ಸಂಸ್ಥೆಗಳು ಈಗ ಇನ್ವಾಲ್ವ್ ಆಗ್ತಿದ್ದಾರೆ. ನೀವು ಹೇಳ್ದಂಗೆ ಮೊದಲಿಗೆ ಏನಾಗ್ತಿತ್ತು ಅಂದರೆ, ಪರಿಸರ ದಿನಾಚರಣೆ ಕಾರ್ಯಕ್ರಮ ಚೆನ್ನಾಗಾಗ್ತಿತ್ತು, ಗಿಡ ಬೆಳೆಯೋದು ಹೆಂಗೆ ಆಗ್ತಿತ್ತು ಗೊತ್ತಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಆ ಅವೇರ್ನೆಸ್ ಬದಲಾಗಿದೆ. ಕಾರ್ಯಕ್ರಮದಷ್ಟೇ ಮಹತ್ವವನ್ನು ಗಿಡ ಬೆಳೆಸೋದಲ್ಲೂ ಕೂಡ, ಆ 3 ವರ್ಷ ಉಳಿಸೋದಲ್ಲೂ ಕೂಡ ಪಾತ್ರ ವಹಿಸ್ತಾ ಇದ್ದಾರೆ. ಹಾಗಾಗಿ 90% ಸರ್ವೈವಲ್ ರೇಟ್ ಜಾಸ್ತಿ ಆಗಿದೆ ಈ ಗಿಡಗಳದ್ದು. ನಾವು ಕೂಡ ಫಾಲೋಅಪ್ ಮಾಡ್ತಿರ್ತೀವಿ. ಗಿಡ ನೆಟ್ಟದಲ್ಲಿ ನೀರು ಹಾಕಿದ್ರ, ನೆಕ್ಸ್ಟ್ ಇಯರ್ ಬಂದಾಗ ಹೋದ್ಸತಿ ಗಿಡ ಏನಾಯಿತು ಇವೆಲ್ಲ ಕೇಳುವಂಥ ಪದ್ಧತಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಬದಲಾವಣೆಯನ್ನು ಕೂಡ ಕಾಣ್ತಾ ಇದ್ದೀವಿ. 100%, 100ಕ್ಕೆ 100ರಷ್ಟು ನಮ್ಮ ಕೈಲಾದ ಮಟ್ಟದಲ್ಲಿ. ಇದು 1,30,000 ಹುಡುಗಾಟ ಅಲ್ಲ. ನಾವು ಪ್ರಾರಂಭದಲ್ಲಿ 1 ಲಕ್ಷ ವೃಕ್ಷ ಆಂದೋಲನ ಅಂದಾಗಲೇ ಗುರಿ ಇಟ್ಕೊಂಡು ಹೆಜ್ಜೆ ಹಾಕೋಣ, ಆ ಕಡೆಗೆ ಹೋಗೋಣ ಅಂತಿದ್ವಿ. ಆದರೆ ನಮ್ಮ ಇಚ್ಛಾಶಕ್ತಿ ಗಟ್ಟಿ ಇದ್ದದ ಕಾರಣಕ್ಕಾಗಿ 2 ವರ್ಷದ ಹಿಂದೆಯೇ ಲಕ್ಷ ಆಯಿತು. ಲಾಸ್ಟ್ ಇಯರ್ 1,15,000 ಆಗಿತ್ತು, ಈಗ 1,30,000 ಆಗಿದೆ. ಮುಂದಿನ ಸರಿ ಅದನ್ನು 20,000ಕ್ಕೆ ಸ್ಕೇಲಪ್ ಮಾಡಬೇಕು ಅಂತಲೂ ಒಂದು ಚಿಂತೆ ಇದೆ. ವಿವಿಧ ಬಗೆಯ ಜಾತಿ ಗಿಡಗಳನ್ನು ತರಿಸುವಂಥ ಪ್ರಯತ್ನ ಆಗಿದೆ. ಹಾಗಾಯಿತು ಅಂದರೆ 1,5 ಲಕ್ಷದ ಕಾರ್ಯಕ್ರಮ ಆಗುತ್ತೆ. ಆಗ್ತಾ ಹೋಗಲಿ. ಎಲ್ಲಿವರೆಗೆ ಶಕ್ತಿ ಇದೆಯೋ, ಇಚ್ಛಾಶಕ್ತಿ ಇದೆಯೋ, ಎಲ್ಲಿವರೆಗೆ ಆರ್ಥಿಕವಾಗಿ ನಾವು ಸದೃಢವಾಗಿರ್ತೀವೋ ಅಲ್ಲಿವರೆಗೂ ಈ ಕಾರ್ಯಕ್ರಮನ ಮುಂದುವರಿಸ್ತೀವಿ.